ಸ್ಟಾರ್ಟಿಂಗ್ ಇಂದನೂ ನಾನು ಫಾಲೋ ಮಾಡ್ತಾ ಇರೋದು ಅವ್ರದೇ ಚಾನಲ್. ಸಮ್ ಚಾನಲ್ಸ್ ಅವರು ನನ್ನ ಕಮೆಂಟ್ಗೆ ರಿಪ್ಲೈ ಮಾಡಿದ್ರು. ನನ್ಗೆ ಇದು ಯಾಕೆ ಈ ತರ ಮಾಡ್ತಿದ್ದೀರಾ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಅಂದ್ರೆ ನಿಮಗೆ ಹೆಲ್ಪ್ ಬೇಕು, ಬಟ್ ನೀವ್ ಯಾರಿಗೂ ಹೆಲ್ಪ್ ಮಾಡಲ್ಲ. ನಿಮಗೆ ನೀವು ಕೇಳ್ಕೊಳ್ಳಿ, ನೀವು ಮಾಡ್ತೀರಾ ಸರಿನಾ ಅಥವಾ ತಪ್ಪಾ ಅಂತ ಹೇಳ್ಬಿಟ್ಟು. ಎಲ್ರಿಗೂ ಆಲ್ ದಿ ಬೆಸ್ಟ್ ಫಾರ್ ನ್ಯೂ ಚಾನಲ್ಸ್ ಅಂತ ಹೇಳ್ತೀನಿ. ಹರಿ ಓಂ, ವೆಲ್ಕಮ್ ಬ್ಯಾಕ್ ಟು ಹನಿ ಧ್ವನಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಹಾಗೆ ನನ್ನ ಚಾನಲ್ ಅನ್ನ ವಾಚ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ಒಂದ್ ವಿಷಯ ಹೇಳ್ಬೇಕು ಅನ್ಕೊಂಡಿದೀನಿ. ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು. ಆಕ್ಚುಲಿ ಏನ್ ನಡೀತು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಲಕ್ಕಿ ಲಿಕೇಶ್ ಯಶ್ ಅವ್ರದ್ದು ಚಾನಲ್ ಅಲ್ಲ ನಾನು ಸ್ಟಾರ್ಟಿಂಗ್ ಇಂದನೂ ನಾನು ಫಾಲೋ ಮಾಡ್ತಾ ಇರೋದು ಅವ್ರದೇ ಚಾನಲ್. ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದು ಅಥವಾ ಎಲ್ಲಾ ಪ್ರತಿಯೊಂದು A to Z ಕೂಡ ನಾನು ಒಂದೇ ಚಾನಲ್ ಅನ್ನ ಫಾಲೋ ಮಾಡ್ತಾ ಬಂದಿರೋದು, ಅದು ಲಕ್ಕಿ ಲಿಕೇಶ್ ಯಶ್ ಅವ್ರದ್ದು ಮಾತ್ರ. ನನ್ಗೆ ಆ ಚಾನಲ್ ಇಷ್ಟ ಆಯ್ತು, ಅವ್ರು ಹೇಳೋ ಕಂಟೆಂಟ್ಸ್ ಕೂಡ ಇಷ್ಟ ಆಯ್ತು, ಹಾಗೆ ಯೂಸ್ಫುಲ್ ಕೂಡ ಆಗಿದೆ ನನ್ಗೆ. ಅದರಿಂದ ಯೂಸ್ ಮಾಡ್ಕೊಂಡಿದೀನಿ, ಚಾನಲ್ ಕ್ರಿಯೇಟ್ ಮಾಡಿದೀನಿ. ಇಲ್ಲಿವರೆಗೂ ನನ್ನ ಚಾನಲ್ ನಡೀತಾ ಇದೆ ಅಂತಂದ್ರೆ ಅವ್ರು ಹೇಳಿದಂತ ಇನ್ಸ್ಟ್ರಕ್ಷನ್ಸ್ ಅನ್ನ ನಾನು ಸ್ವಲ್ಪ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ. ಅದಕ್ಕೋಸ್ಕರ ಅವ್ರು ಹೇಳಿದ್ರು ಒಂದು ವಿಡಿಯೋದಲ್ಲಿ, ಓಕೆ ಹೊಸ ಹೊಸ ಚಾನಲ್ಸ್ ಅವ್ರು ಇದ್ದೀರಾ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿ, ಇವಾಗ ನೀವು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಅವ್ರು ನಿಮಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ಇವಾಗ ಅವರು ಗ್ರೋ ಆದಾಗ ಆಗುತ್ತೆ, ನೀವು ಗ್ರೋ ಆದಾಗ ಆಗುತ್ತೆ, ಒಟ್ಟಿಗೆ ಗ್ರೋ ಆದಾಗ ಆಗುತ್ತೆ ಅಂತ ಹೇಳಿದ್ರು. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋದಿಕ್ಕೆ ಅದೊಂದು ಟಿಪ್ಸ್ ಕೊಟ್ಟಿದ್ರು. ಅವಾಗ ನಾನು ಆಲ್ರೆಡಿ ತುಂಬಾ ಹಳೆ ವಿಡಿಯೋ ಬಂದಿದ್ದು, ಅವಾಗ ನಾನು ಫಾಲೋ ಮಾಡಿರ್ಲಿಲ್ಲ. ಓಕೆ ಬಿಟ್ಬಿಟ್ಟಿದೆ. ಇಲ್ಲ ನನ್ನ ವಿಡಿಯೋ ನೋಡ್ಬಿಟ್ಟೆ ಜನ ಮೆಚ್ಕೊಂಡೆ ನನಗೆ ಸಬ್ಸ್ಕ್ರೈಬ್ ಆಗ್ಲಿ, ಸಬ್ಸ್ಕ್ರೈಬ್ ಒಂದಾದ್ರೂ ಪರವಾಗಿಲ್ಲ, ಎರಡಾದ್ರೂ ಪರವಾಗಿಲ್ಲ, ಆಗದೆ ಇದ್ರೂ ಪರವಾಗಿಲ್ಲ, ಹಾಗೆ ಆಗ್ಬೇಕು, ನನ್ನ ವಿಡಿಯೋ ಅವ್ರಿಗೆ ಇಷ್ಟ ಆದ್ರೇನೆ ಸಬ್ಸ್ಕ್ರೈಬ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟಿದ್ದೆ. ಅದನ್ನ ಫಾಲೋ ಮಾಡಿರ್ಲಿಲ್ಲ. ಕೆಲವೊಂದು ಚಾನಲ್ ಅನ್ನ ನೋಡಿದೀನಿ, ನಾನು ವಾಚ್ ಮಾಡಿದೀನಿ, ಪರ್ಟಿಕ್ಯುಲರ್ ನೇಮ್ ಹೇಳೋದಿಕ್ ಆಗೋದಿಲ್ಲ. ಆ ಚಾನಲ್ ಅವ್ರದ್ದು ವಿಡಿಯೋಸ್ ನೋಡಿದ್ರೆ ವ್ಯೂಸ್ ಕೂಡ ಆಗಿಲ್ಲ, ವಿಡಿಯೋಸ್ ಕೂಡ ಕಡಿಮೆ, ಬಟ್ ಸಬ್ಸ್ಕ್ರೈಬರ್ಸ್ ಮಾತ್ರ ಅಬೌವ್ 1000 ಇದ್ರು, 1400 ಪ್ಲಸ್ ಇದ್ರು. ಸೊ ನನಗಿಂತ ಎಷ್ಟೋ ದಿವಸ ಆದ್ಮೇಲೆ ಅವರು ಚಾನಲ್ ಕ್ರಿಯೇಟ್ ಮಾಡಿದ್ದು. ನಾನು ಅದನ್ನ ಚಾನಲ್ಸ್ ಅನ್ನ ಅವರು ನನಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೂ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ನನಗೆ ರಿಕ್ವೆಸ್ಟ್ ಕಳ್ಸಿದ್ರು. ಸೊ ಅವಾಗ ನಾನು ಅವ್ರ ಚಾನಲ್ ಅನ್ನ ನೋಡಿದ್ದು, ನನಗೆ ಅವ್ರ ಚಾನಲ್ ಗೊತ್ತಿರ್ಲಿಲ್ಲ. ಸೊ ಅವಾಗ ನೋಡಿದ್ದು ನಾನು. ಆಲ್ರೆಡಿ ತುಂಬಾ ತಿಂಗಳುಗಳಿಂದ ಹಿಂದೆದ್ದು ನಾನು ಹೇಳ್ತಾ ಇರೋದು. ಅವಾಗ ಆತರ ಹೇಳಿದ್ರು. ಸೊ ಅವಾಗ ನಾನು ಓಕೆ, ಕೇಳಿದಾರಲ್ವಾ, ಓಕೆ ಮಾಡೋಣ ಆಯ್ತು, ಒಂದು ಸಬ್ಸ್ಕ್ರೈಬ್ ಇಂದ ಏನ್ ಕಳ್ಕೊಳ್ಳೋದೇನಿದೆ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ದೆ. ಹಾಗೆ ನನ್ಗೂ ಕೂಡ ಅವರು ಸಬ್ಸ್ಕ್ರೈಬ್ ಆಗಿದ್ರು. ಆಮೇಲೆ ಗ್ರಾಜುಯಲಿ ಒಂದ್ ಮಂತ್ ಕೂಡ ಆಗಿಲ್ಲ, ಒಂದು ಮ್ಯಾಕ್ಸಿಮಮ್ ಅಂದ್ರೆ 2-3 ಮಂತ್ಸ್ ಒಳಗಡೆನೆ ಅಷ್ಟರಲ್ಲಿ ಅವ್ರದ್ದು 1400 ಸಬ್ಸ್ಕ್ರೈಬರ್ಸ್ ಮೇಲೆ ಆಗ್ಬಿಟ್ಟಿದ್ದಾರೆ. ಆಮೇಲೆ ನಾನು ಅವ್ರ ಚಾನಲ್ ಚಾನಲ್ ಅಲ್ಲಿ ಹೋಗ್ಬಿಟ್ಟು ಚಾನಲ್ಸ್ ಅನ್ನ ನೋಡಿದ್ರೆ ವಿಡಿಯೋಸ್ ಎಲ್ಲ ಜಾಸ್ತಿ ವ್ಯೂಸ್ ಇಲ್ಲ, ಮತ್ತೆ ಅವರು ರೆಗ್ಯುಲರ್ ವಿಡಿಯೋಸ್ ಕೂಡ ಹಾಕಿಲ್ಲ. ಸೊ ನಾನೇನ್ ಅನ್ಕೊಂಡೆ, ಸೊ ಇದೇಗ ಆಗ್ತಾ ಇದೆ, ಇದೇಗ ಆಯ್ತು, ಸೊ ಇವರೆಲ್ಲ ಹೇಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಇವರಿಗೆ, ನನ್ಗೆ ಯಾಕೆ ಇನ್ನೂ ಆಗಿಲ್ಲ, ನಾನು ಕಂಟಿನ್ಯೂ ವಿಡಿಯೋಸ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ನನಗೆ ಅವಾಗ ಫೀಲ್ ಆಗಿತ್ತು. ಓಕೆ ನೋಡೋಣ ಬಿಡಿ ಅಂತ ಹೇಳ್ಬಿಟ್ಟು ನಾನ್ ಜಾಸ್ತಿ ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ. ಅವತ್ತಿನ ದಿನ ಮಾತ್ರ ನೋಡ್ದೆ, ಮತ್ತೆ ಸುಮ್ನೆ ಆದೆ. ಮತ್ತೆ ನಾನೇನು ತಲೆ ಕೆಡ್ಸ್ಕೊಳಕ್ ಹೋಗಿರ್ಲಿಲ್ಲ. ಆಮೇಲೆ ನನ್ಗೆ ಸ್ವಲ್ಪ ಫ್ಯಾಮಿಲಿಯಲ್ಲಿ ಕೆಲ್ಸಗಳೆಲ್ಲ ಇದ್ದು, ಹಂಗಾಗಿ ನಾನು ಒಂದು 2-3 ಮಂತ್ಸ್ ವಿಡಿಯೋಸ್ ಕರೆಕ್ಟ್ ಆಗಿ ಹಾಕಕ್ ಆಗ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಈಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಮಾಡೋಣ ಅಂತ, ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ನನ್ನಲ್ಲಿ ಏನೇನ್ ಇದೆ ಟ್ಯಾಲೆಂಟ್ ಅಥವಾ ಸ್ಕಿಲ್ ಇರ್ಬೋದು, ಏನಾದ್ರು ಇರ್ಬೋದು, ಅದನ್ನ ಆಡ್ ಮಾಡ್ಕೊಂಡೆ ಮಾಡ್ತಿದೀನಿ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಆಡ್ ಮಾಡ್ಕೊಂಡು ಮಾಡ್ಕೊಳ್ತಿದೀನಿ. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದ್ರೆ, ಈಗ ಏನಾದ್ರು ಮಾಡೋಣ ಅಂತ ಅನ್ಕೊಂಡಿದ್ದಾಗ ಮಕ್ಳನ್ನ ಹಿಡ್ಕೊಂಡು ಸಮ್ಟೈಮ್ಸ್ ಅವ್ರಿಗೆ ಹುಷಾರಿರಲ್ಲ, ಈಗ ಮಾಡಿದ್ದೆಲ್ಲ ಹಾಳಾಗಿ ಹೋಗ್ಬಿಟ್ಟಿರುತ್ತೆ. ಮತ್ತೆ ಏನಂತಂದ್ರೆ ನಾನೇನೋ ಮಾಡ್ಬೇಕು ಅನ್ಕೊಂಡಿರ್ತೇನೆ, ಅದು ಇನ್ನೇನೋ ಆಗ್ಬಿಟ್ಟಿರುತ್ತೆ. ಸೊ ಈ ತರ ಕಂಟಿನ್ಯೂ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಸೊ ಆದಷ್ಟು ಟ್ರೈ ಮಾಡಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಮ್ಟೈಮ್ಸ್ ಗ್ಯಾಪ್ ತಗೊಳ್ತೀನಿ, ಸಮ್ಟೈಮ್ಸ್ ಬೇಜಾರಾಗ್ಬಿಟ್ಟಿತ್ತು, ಅಯ್ಯೋ ಎಷ್ಟ್ ಮಾಡಿದ್ರು ಇಷ್ಟೇ ಅಲ್ವಾ, ಸೊ ಏನ್ ವಿಡಿಯೋಸ್ ಮಾಡೋಣ, ಬಿಟ್ಬಿಡೋಣ ಅಂತ ಹೇಳ್ಕೊಂಡ್ಬಿಟ್ಟು ಸುಮ್ನೆ ಬಿಟ್ಬಿಟ್ಟಿದ್ದೆ. ಆಮೇಲೆ ಮತ್ತೆ ಬಿಡಕ್ ಆಗಲ್ಲ, ಅದು ಯಾವಾಗ ಅದು ಯೂಟ್ಯೂಬ್ ಎಂಟ್ರಿ ಆಗ್ತೀವೋ ಅದು ಬಿಡೋದಿಕ್ ಆಗೋದೇ ಇಲ್ಲ. ಆಮೇಲೆ ಅನ್ಸ್ತಿತ್ತು, ನೋಡ್ ಅವರೆಲ್ಲ ಅಷ್ಟೊಂದು ಸಬ್ಸ್ಕ್ರೈಬ್ ಆಗಿದ್ದಾರೆ, ಮುಂದಕ್ಕೆ ಹೋಗ್ತಾ ಇದಾರೆ, ನಾನ್ ಯಾಕೆ ಆಗಲ್ಲ ಅಂತ ಸಮ್ಟೈಮ್ಸ್ ಅನ್ಸ್ಬಿಡುತ್ತೆ. ಸೊ ಅವಾಗ ಮತ್ತೆ ರೀಟ್ರೈ ಮಾಡ್ತಾನೆ ಇದೀನಿ. ಸಮಯ ಸಿಕ್ದಾಗೆಲ್ಲ ವಿಡಿಯೋ ಶೂಟ್ ಮಾಡ್ಕೊಂಡು ನನಗೆ ಎಷ್ಟ್ ಆಗುತ್ತೋ ಅಷ್ಟನ್ನ ಎಡಿಟ್ ಮಾಡ್ಕೊಂಡು ನನ್ನ ಓನ್ ವೇ ಏನಿದೆ ಅದ್ರ ತರನೇ ಆಡ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮೊನ್ನೆ ರೀಸೆಂಟ್ ಆಗಿ 2 days ಬ್ಯಾಕ್ ಅಲ್ಲಿ
ಲಕ್ಕಿ ಲಿಕೇಶ್ ಯಶ್ ಅವ್ರದ್ದು ಚಾನಲ್ ಅಲ್ಲಿ ನಾನೊಂದು ರಿಕ್ವೆಸ್ಟ್ ಕಳಿಸ್ದೆ. ಏನಂದ್ರೆ ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಟು ಅಂತ ಹೇಳ್ಬಿಟ್ಟು ಆಡ್ ಮಾಡಿದ್ದೆ. ಅಂದ್ರೆ ಅಲ್ಲಿ ಯಾರು ಕಮೆಂಟ್ ಬಾಕ್ಸ್ ಅಲ್ಲಿ ನೋಡಿದೀನಿ, ಎಲ್ಲರೂ ಕೂಡ ನ್ಯೂ ಚಾನಲ್ಸ್ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿ ಮಾಡ್ತೀನಿ ಅಂತ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು. ರೆಗ್ಯುಲರ್ ನಾನು ಅವ್ರ ವಿಡಿಯೋಸ್ ಎಲ್ಲ ನೋಡಿದಾಗೆಲ್ಲ ನೋಡ್ತಾ ಇದ್ದೆ. ಬಟ್ ನಾನೆಂದು ಆತರ ಹಾಕಿರ್ಲಿಲ್ಲ. ಅದೇನೋ ಗೊತ್ತಿಲ್ಲ, ಮೊನ್ನೆ ಹಾಕ್ಬೇಕು ಅನಿಸ್ತು. ಸೊ ಸಪೋರ್ಟ್ ಮೈ ಚಾನಲ್ ಟು ಅಂತ ಹಾಕಿದ್ದೆ. ಸಮ್ ಚಾನಲ್ಸ್ ಅವರು ನನ್ನ ಕಮೆಂಟ್ಗೆ ರಿಪ್ಲೈ ಮಾಡಿದ್ರು, ನಿಮಗೆ ಸಪೋರ್ಟ್ ಮಾಡ್ತೀನಿ, ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರು. ಓಕೆ ಅಂತ ಹೇಳ್ಬಿಟ್ಟು ಅವ್ರು ಸಬ್ಸ್ಕ್ರೈಬ್ ಆಗಿಂದ ಮುಂಚೆನೆ ನಾನು ಸಬ್ಸ್ಕ್ರೈಬ್ ಆಗಿ ಓಕೆ ನಾನು ಸಪೋರ್ಟ್ ಮಾಡಿದ್ದೀನಿ, ಸಪೋರ್ಟ್ ಟು ಮೀ ಟು ಅಂತ ಹೇಳ್ಬಿಟ್ಟು ನಾನು ಆಡ್ ಮಾಡಿದ್ದೀನಿ. ಕಮೆಂಟ್ ಎಲ್ಲ ರಿಪ್ಲೈ ಮಾಡ್ಕೊಟ್ಟಿದ್ದೀನಿ. ಟೋಟಲ್ ನಾನು 11 ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿದ್ದೀನಿ. ಅವರು ಕಳಿಸಿದ್ದ ರಿಕ್ವೆಸ್ಟ್ಗೆ ನಾನು ಮಾಡಿದ್ದೀನಿ. ಬಟ್ ನನಗೆ ಸಬ್ಸ್ಕ್ರೈಬ್ ಆಗಿದ್ದು ಎಷ್ಟು ಅಂದ್ರೆ 4 to 5 ಏನೋ, 4 ಅಷ್ಟೇ ಆಗಿರೋದು. 11 ಅಲ್ಲಿ 4 ಮಾತ್ರ ಸಬ್ಸ್ಕ್ರೈಬ್ ಆಗಿದ್ದಾರೆ. ಕೆಲವೊಬ್ರು ಸಬ್ಸ್ಕ್ರೈಬ್ ಆಗಿ ಮತ್ತೆ ಅನ್ಸಬ್ಸ್ಕ್ರೈಬ್ ಆಗಿದ್ದಾರೆ. ಸೊ ಇದ್ರಲ್ಲಿ ಏನ್ ತೋರಿಸ್ತಾ ಇದೆ ಅಥವಾ ಏನ್ ನೀವು ಮಾಡಕ್ ಹೊರಟಿದ್ದೀರಾ ಅಂತ ನಾನು ಹೊಸ ಚಾನಲ್ ಅವರು ಅದು ಯಾರು ಈ ತರ ಮಾಡ್ತಾ ಇದಾರೆ ಅವ್ರಿಗೆ ಕೇಳ್ಕೊಳ್ತೀನಿ. ಅವ್ರು ಅನ್ಸಬ್ಸ್ಕ್ರೈಬ್ ಮಾಡಿದ್ರು ಅಂತ ನಾನೇನ್ ಯಾವ್ದೇ ಚಾನಲ್ ಅನ್ನ ಅನ್ಸಬ್ಸ್ಕ್ರೈಬ್ ಮಾಡಕ್ ಹೋಗಿಲ್ಲ. ಬಟ್ ಏನ್ ಇದು ಯಾಕೆ ಈ ತರ ಮಾಡ್ತಿದ್ದೀರಾ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಸೊ ಅಂದ್ರೆ ಏನು, ಎಲ್ಲದ್ರಲ್ಲೂ ಕೂಡ ಸ್ವಾರ್ಥ ಹುಡ್ಕೊಂಡು ಹೋದಂಗ ಆಗ್ಬಿಡುತ್ತೆ. ಬಟ್ ಈ ತರ ಎಲ್ಲ ಮಾಡಿದ್ರೆ ಖಂಡಿತ ನನ್ ಮನ್ಸಿಗೆ ಅನ್ಸಿದ್ದು ಬೆಳೆಯೋದಿಕ್ ಆಗೋದೇ ಇಲ್ಲ. ಅಂದ್ರೆ ನೀವು ಮಾಡಿದ ತಕ್ಷಣ ನೀವು ಜಾಸ್ತಿ ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ಚಾನಲ್ ಗ್ರೋ ಆಗ್ಬಿಟ್ಟು ತಕ್ಷಣ ದುಡ್ಡು ಬರುತ್ತೆ ಅನ್ನೋದು ಆಕ್ಚುಲಿ ಅದು ಸುಳ್ಳು. ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಸಬ್ಸ್ಕ್ರೈಬರ್ 1000 ಆಗಿದ ತಕ್ಷಣ ದುಡ್ಡು ಬರೋದಿಲ್ಲ, ಅರ್ನಿಂಗ್ ಕೂಡ ಆಗೋದಿಲ್ಲ. ನೀವೇನೋ ಒಂದ್ ಗೋಲ್ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀರಾ ಅಂತಂದ್ರೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡೇ ಮಾಡಿರ್ತೀರಾ ಎಲ್ರು ಕೂಡ. ಆ ಒಳ್ಳೆ ಉದ್ದೇಶದಿಂದಾನೇ ಹೋದ್ರೆ ಒಳ್ಳೇದಾಗುತ್ತೆ. ಸೊ ಇವಾಗ ನನಗ್ ಸಪೋರ್ಟ್ ಮಾಡಿದೀರಾ ಅಂದ್ರೆ ಅಫ್ಕೋರ್ಸ್ ನಾನು ಮಾಡಿದೀನಿ. ಸೊ ಅದ್ರಲ್ಲಿ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಇದ್ ಮಾಡೋದೇನಿದೆ ಅಂದ್ರೆ, ನಿಮಗೆ ಹೆಲ್ಪ್ ಬೇಕು ಬಟ್ ನೀವ್ ಯಾರಿಗೂ ಹೆಲ್ಪ್ ಮಾಡಲ್ಲ. ಆತರ ಆದ್ರೆ ಸೊ ಅಲ್ಲಿ ಅವ್ರು ಏನ್ ಹೇಳಿರೋದು, ಲಕ್ಕಿ ಲಿಕೇಶ್ ಅವ್ರು ಏನ್ ಹೇಳಿರೋದು ಅಂತಂದ್ರೆ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡ್ರೆ ಅವರು ಗ್ರೋ ಆಗ್ತೀರಾ, ನೀವು ಗ್ರೋ ಆಗ್ತೀರಾ ಅಂತ ಹೇಳಿದ್ರು. ಬಟ್ ಇಲ್ಲಿ ಏನಂತಂದ್ರೆ, ಯಾರೇನಾದ್ರೂ ಪರವಾಗಿಲ್ಲ, ನಾನ್ ಮಾತ್ರ ಗ್ರೋ ಆಗ್ತೀನಿ ಅನ್ನೋ ಈ ತರ ಸ್ವಾರ್ಥ ಮನ್ಸಿದ್ರೆ ನಿಜವಾಗ್ಲೂ ಗ್ರೋ ಆಗೋದಿಕ್ ಆಗೋದಿಲ್ಲ ಅನ್ಸುತ್ತೆ. ಬಟ್ ಗ್ರೋ ಆದ್ರೂ ಕೂಡ, ನೀವು ರೀಚ್ ಆದ್ರೂ ಕೂಡ ನಿಮ್ ಮನ್ಸಿಗೆ ಅನ್ಸಿರುತ್ತೆ. ಸೊ ಇವಾಗ ಓಕೆ, ನೀವೆಲ್ಲ ಸಬ್ಸ್ಕ್ರೈಬರ್ಸ್ ತಗೊಂಡ್ರಿ, ಚಾನಲ್ ಗ್ರೋ ಆಯ್ತು, ಮುಂದೆ ಹೋದ್ರಿ, ಅರ್ನಿಂಗ್ ಸ್ಟಾರ್ಟ್ ಆಯ್ತು, ದೊಡ್ಡ ಚಾನಲ್ ಅನ್ನ ಬೆಳೆಸ್ತೀರಾ, ಆಯ್ತು, ಓಕೆ, ಜನ ಎಲ್ಲ ನೋಡ್ಕೊಂತಾರೆ, ಒಪ್ಕೊಳ್ತಾರೆ, ಅದು ಓಕೆ. ಬಟ್ ನಿಮ್ ಮನ್ಸಿಗೆ ಅನ್ಸಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಸೊ ಇವಾಗ ನಾನು ಸಬ್ಸ್ಕ್ರೈಬರ್ಸ್ ಅನ್ನ ತಗೊಂಡೆ, ಅವ್ರು ನನಗೆ ಹೆಲ್ಪ್ ಮಾಡಿದ್ರು, ಬಟ್ ನಾನು ಅವ್ರಿಗೆ ಈ ತರ ಮಾಡ್ಬಿಟ್ಟೆ ಅಂತ ನಿಮ್ ಮನ್ಸಲ್ಲಿ ಖಂಡಿತ ಅದು ಅನ್ಸುತ್ತೆ. ಸೊ ಅದು ಸರಿನಾ ತಪ್ಪಾ ಅಂತ ನೀವೇ ಡಿಸೈಡ್ ಮಾಡ್ಬೇಕು. ಸೊ ನನಗ್ ತಪ್ಪು ಈ ತರ ಮಾಡಿದ್ರು ಅಂತ ಅದಕ್ಕೆ ಒಂದ್ ಸಪರೇಟ್ ವಿಡಿಯೋ ಮಾಡಿ ಹೇಳ್ಬೇಕು ಅನ್ನೋದೇನು ಉದ್ದೇಶ ಇಲ್ಲ. ಬಟ್ ಈ ತರ ತುಂಬಾ ಜನ ಫೇಸ್ ಮಾಡಿದ್ದಾರೆ. ನಾನು ಲಕ್ಕಿ ಲಿಕೇಶ್ ಯಶ್ ಅವ್ರದ್ದು ಲೈವ್ ಅಟೆಂಡ್ ಆಗ್ಬೇಕಾದ್ರೆ ತುಂಬಾ ಜನ ತರ ಕಮೆಂಟ್ ಕೂಡ ಮಾಡಿದ್ದಾರೆ. ನೋಡಿದೀನಿ ಆ ಕಮೆಂಟ್ಸ್ ಅನ್ನ. ಸರಿ, ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾರೆ, ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ತಾರೆ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ರಿಪೀಟ್ ಅವರು ಆತರ ಅಂತ ಇದೆ. ಸೊ ಇದ್ರಲ್ಲಿ ಏನಾಗ್ತಿದೆ ಅಂತಂದ್ರೆ, ಇವಾಗ ನಾವು ಹೊಸ ಚಾನಲ್ ಅವರು ಅಂತಂದ್ರೆ ಹೊಸಬ್ರು ಹೆಲ್ಪ್ ಮಾಡಿದ್ರೆ ಎಲ್ಲರೂ ಗ್ರೋ ಆಗ್ತೀವಿ. ಇವಾಗ ನೀವೇ ಹೊಸಬ್ರಿಗೆ ಒಬ್ರಿಗೊಬ್ರು ಮೋಸ ಮಾಡ್ಕೊಂಡ್ರೆ ನೀವು ಗ್ರೋ ಆಗೋದಿಲ್ಲ, ಅವರು ಗ್ರೋ ಆಗೋದಿಲ್ಲ, ಆ ತರ ಆಗ್ಬಿಡುತ್ತೆ. ಸೊ ಇವಾಗ ಒಂದ್ ಸಬ್ಸ್ಕ್ರೈಬ್ ಇಂದ ಏನ್ ಕಳ್ಕೊಳ್ಳೋದೇನಿದೆ, ಮಾಡಿದ್ರೆ ಏನಿದೆ? ಇವಾಗ ನಿನಿಗೂ ಬಂದಿದೆ, ನನ್ಗೂ ಬಂದಿದೆ. ಸೊ ನೀವು ಗ್ರೋ ಆಗ್ತೀರಾ, ನಾನು ಗ್ರೋ ಆಗ್ತೀನಿ. ಸೊ ನೀವು ನನಗೆ ಒಂದ್ ಎಕ್ಸ್ಟ್ರಾ ಮಾಡಿದಿರಾ ಅಂದ ತಕ್ಷಣ ನಾನೇನು ದೊಡ್ಡ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗ್ಬಿಟ್ಟು ದೊಡ್ಡ ಯೂಟ್ಯೂಬರ್ ಆಗ್ಬಿಡೋದಿಲ್ಲ. ಅದೇನೇ ನೀವೆಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ರು ಕೂಡ ನಿಮ್ಮ ಯೂಟ್ಯೂಬ್ ಅಲ್ಲಿ ನೀವು ಹಾಕುವಂತ ವಿಡಿಯೋಸ್ ಗಳ ಮೇಲೆ ಅಥವಾ ಈ ವಿಡಿಯೋಸ್ ಅಲ್ಲಿ ಇರುವಂತ ಕಂಟೆಂಟ್ ಮೇಲೆನೆ ಡಿಪೆಂಡ್ ಆಗೋದು. ಇದು ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಬಟ್ ಆದ್ರೂ ಕೂಡ ನೀವ್ ಈ ತರ ಮಾಡ್ತೀರಾ. ಬಟ್ ಸ್ವಲ್ಪ ಬೇಜಾರಾಯ್ತು. ಆದ್ರೂ ಕೂಡ ಈ ತರ ಜನ ಇರ್ತಾರಲ್ವಾ ಅಂತ ಅನ್ಸ್ಬಿಡ್ತು. ಸೊ ನನ್ಗೆ ಈ ತರ ಮಾಡೋರ್ಗೆ ನಾನೇನು ಮಾಡ್ಬೇಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳಲ್ಲ. ನೀವು ಕೇಳ್ಕೊಳ್ಳಿ, ನೀವ್ ಮಾಡ್ತೀರಾ ಸರಿನಾ ಅಥವಾ ತಪ್ಪಾ ಅಂತ ಹೇಳ್ಬಿಟ್ಟು. ಅವ್ರೇನೋ ಒಂದು ಒಳ್ಳೆ ರೀತಿಯಲ್ಲಿ ಸಜೆಷನ್ ಕೊಟ್ರು, ನೀವು ಕೂಡ ಬೆಳಿಬಹುದು, ಜೊತೆಗಿರೋರು ಕೂಡ ಬೆಳಿಬಹುದು, ಈ ತರ ಮಾಡ್ಕೊಂಡ್ ಬೆಳೀರಿ ಅಂತ. ಬಟ್ ನೀವ್ ಈ ತರ ಮಾಡಿದ್ರಿ ಅಂತಂದ್ರೆ ಸೊ ನೀವೇ ಕೇಳ್ಕೊಳ್ಳಿ ವಾಟ್ ಈಸ್ ರೈಟ್ ಅಥವಾ ವಾಟ್ ಈಸ್ ರಾಂಗ್ ಅಂತ.
ಇದೇ ರೀತಿ ತುಂಬಾ ಯೂಟ್ಯೂಬರ್ಸ್‌ಗೆ ಎಕ್ಸ್‌ಪೀರಿಯನ್ಸ್ ಆಗಿದೆ ಅಥವಾ ಈಗ ಅನ್‌ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ನಾನು ಕಮೆಂಟ್ ಅಲ್ಲಿ ನೋಡಿದೀನಿ. ಸೊ ಅವ್ರಿಗೆ ಗೊತ್ತಾಗುತ್ತೆ ಇದು ಏನು ಅಂತ. ಸೊ ಯಾರು ಮಾಡಿ ಅಥವಾ ಅನ್‌ಸಬ್ಸ್ಕ್ರೈಬ್ ಮಾಡಿದಾರ ನೀವೇ ಕೇಳ್ಕೊಳ್ಳಿ. ಆ ನೀವ್ ಮಾಡಿದ್ ಸರಿನಾ ಅಂತ ಹೇಳ್ಬಿಟ್ಟು. ಸೊ ಓಕೆ ಇದಿಷ್ಟು ಹೇಳ್ಬೇಕು ಅಂತ ಅನಿಸ್ತು. ಸೊ ನನಗನ್ಸಿದ್ದು ಏನಂತಂದ್ರೆ ನೀವ್ ಅನ್‌ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಯಾರು ಕೂಡ ಅವ್ರಿಗೆ ಚಾನಲ್ ಹಿಂದೆ ಉಳಿದ್ಬಿಟ್ಟು ನಾನ್ ಮುಂದೆ ಹೋಗ್ತೀನಿ ಅಂತ ದಯವಿಟ್ಟು ಅನ್ಕೋಬೇಡಿ. ಅವ್ರ ಚಾನಲ್ ಅಲ್ಲಿ ಕಂಟೆಂಟ್ಸ್ ಚೆನ್ನಾಗಿದ್ರೆ ನಿಮ್ಗಿಂತ ಜಾಸ್ತಿ ಬೇಗನೆ ಗ್ರೋ ಆಗೇ ಆಗ್ತಾರೆ. ಜನ ಒಪ್ಕೊಳ್ಳೋದು ಮುಖ್ಯ. ನೀವು ನಮ್ಮನ್ನ ಒಪ್ಕೊಂಡು ಅನ್‌ಸಬ್ಸ್ಕ್ರೈಬ್ ಆದ್ರೂ ಕೂಡ ನಾನು ಒಳ್ಳೆ ಕಂಟೆಂಟ್ ಹಾಕಿದ್ರೆ ನಿಮ್ 1 ಸಬ್ಸ್ಕ್ರೈಬರ್ಸ್ ಇಂದ ನಾನು ದೊಡ್ಡೋಳಾಗ್ಬೇಕನ್ನಾಗಿಲ್ಲ. ಸೊ 10 ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಸೊ ಅದೇ ತರ ಮನಸ್ಥಿತಿ ಇಟ್ಕೊಂಡು ಸೊ ಈ ತರ ಪ್ಲೀಸ್ ನೀವು ಮಾಡಿದ್ ಸರಿನಾ ತಪ್ಪಾ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಬಟ್ ನನಗ್ ಮಾತಾಡ್ಬೇಕು ಅನ್ನಿಸ್ತು ಅದಕ್ಕೆ ಮಾತಾಡ್ದೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್‌ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಇದುವರೆಗೂ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನನ್ನ ಚಾನಲ್ಸ್ ತುಂಬಾ ಚೆನ್ನಾಗಿ ಹೈ ಸ್ಪೀಡಾಗಿ ಹೋಗ್ತಾ ಇದೆ ಅಂತ ಹೇಳಂಗಿಲ್ಲ. ನಾನು ಜಸ್ಟ್ ಇನ್ನು 10% ಅಲ್ಲಿ ಇದೀನಿ. ನನ್ನ ವಿಡಿಯೋಸ್ ಎಲ್ಲ ತುಂಬಾ ವ್ಯೂಸ್ ಕಡಿಮೆ. ನನ್ಗೇನೇನ್ ಗೊತ್ತಿದೆ ವಿಡಿಯೋಸ್ ಅಲ್ಲಿ ನನ್ನ ರುಟೀನ್ ಏನಿದೆ ಅಥವಾ ನನ್ನ ಏನಾದ್ರು ಅಥವಾ ನನ್ನ ಸ್ಕಿಲ್ ಏನಿದೆ ನನಗೆ ಅಲ್ಪ ಸ್ವಲ್ಪ ಗೊತ್ತಿರೋದನ್ನೇ ಕೂಡ ಆಡ್ ಮಾಡ್ಕೊಂಡು ವಿಡಿಯೋಸ್ ಮಾಡ್ಕೊಳ್ತಾ ಇದೀನಿ. ಟೈಮ್ಸ್ ವಿಡಿಯೋ ಶೂಟ್ ಮಾಡಕ್ ಆಗಲ್ಲ, ಟೈಮ್ಸ್ ಕ್ಲಾರಿಟಿ ಇರೋದಿಲ್ಲ. ಈ ತರ ಎಲ್ಲ ಸಮ್ ರೀಸನ್ಸ್ ಆಗೋಗ್ಬಿಟ್ಟಿರುತ್ತೆ. ಸೊ ಮಕ್ಕಳನ್ನ ಹಿಡ್ಕೊಂಡು ಮಾಡೋದ್ ಕಷ್ಟ. ತುಂಬಾ ಸರಿ ವಿಡಿಯೋ ಶೂಟ್ ಮಾಡ್ಕೊಳ್ಳುವಾಗ ನಾನು ಶೂಟ್ ಮಾಡಕ್ ಇಟ್ಟಿರ್ತೀನಿ, ಅದ್ ಮೊಬೈಲ್ ಬಂದ್ ಬೀಳ್ಸ್ಬಿಟ್ಟಿರ್ತಾಳೆ ನನ್ ಮಗಳು. ಸೊ ಈ ತರ ತುಂಬಾ ಆಗ್ಬಿಟ್ಟು ನಂದು ರಿಂಗ್ ಲೈಟ್ ಕೂಡ ಮುರಿದೋಗ್ಬಿಟ್ಟಿತ್ತು. ಸೊ ಅದನ್ನ ಮತ್ತೆ ರಿಪೇರಿ ಮಾಡ್ಕೊಂಡು ಈಗ ಆಡ್ ಮಾಡ್ಕೊಂಡು ಸ್ವಲ್ಪ ಕಂಟಿನ್ಯೂ ಮಾಡ್ತಾ ಇದೀನಿ. ಈ ತರ ಮಕ್ಳನ್ನ ಹಿಡ್ಕೊಂಡು ಸ್ವಲ್ಪ ತರಲೆ ಜಾಸ್ತಿ ಇರುತ್ತೆ. ಬಟ್ ಬಿಡ್ಲೇಬಾರ್ದು ಅಂತ ಅನ್ಕೊಂಡಿದೀನಿ. ತುಂಬಾ ಸರಿ ಬ್ರೇಕ್ ತಗೊಂಡ್ ಮಾಡಿದೀನಿ. ಯಾಕೆಂದ್ರೆ ಟೈಮ್ಸ್ ನನ್ಗೆ ಪರ್ಸನಲಿ ಬೇಜಾರಾಗ್ಬಿಟ್ಟು ಸುಮ್ನೆ ಆಗಿದ್ದೆ. ಸೊ ಏನ್ ಮಾಡಿದ್ರು ರಿಸಲ್ಟ್ ಸಿಗ್ತಾ ಇಲ್ಲ ಬೇಡ ಅಂತ ಹೇಳ್ಬಿಟ್ಟು. ಟೈಮ್ಸ್ ಏನಂತಂದ್ರೆ ನಾನ್ ಮಾಡ್ಬೇಕು ಅಂತ ಮನ್ಸಿದ್ರು ಕೂಡ ಅಲ್ಲಿ ನಮ್ ಮನೆಯಲ್ಲಿರೋಂತ ಎನ್ವಿರಾನ್ಮೆಂಟು ಅಥವಾ ನನ್ನ ಪರ್ಸನಲ್ ಫೀಲಿಂಗು ಟೈಮ್ಸ್ ನನ್ನನ್ನ ಬಿಡ್ತಾ ಇರ್ಲಿಲ್ಲ ಮಾಡೋದಕ್ಕೆ. ಸೊ ಆ ತರ ಆಗ್ಬಿಟ್ಟು ಸಮ್ ರೀಸನ್ಸ್ ಇಂದ ಸಮ್ ವಿಡಿಯೋಸ್ ಮಾಡಕ್ ಆಗಿರ್ಲಿಲ್ಲ. ಸೊ ಈಗ ಕಂಟಿನ್ಯೂ ರೆಗ್ಯುಲರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನನಗೆ ಗೊತ್ತಿರುವಂತ ವಿಷಯಗಳನ್ನೆಲ್ಲ ನನ್ನ ವಿಡಿಯೋಸ್ ಮುಖಾಂತರ ಶೇರ್ ಮಾಡ್ತಾ ಇದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೀರಾ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಾನು ಎಲ್ಲಾ ವಿಡಿಯೋಸ್ ದಯವಿಟ್ಟು ನೋಡಿ, ಇಂಟ್ರೆಸ್ಟ್ ಇದ್ರೆ ನೋಡಿ, ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾವ್ದೇ ವಿಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಅಫ್ಕೋರ್ಸ್ ನೋಡೋದಿಲ್ಲ ಯಾರು ಕೂಡ. ಈವನ್ ನಾನು ಕೂಡ ಯಾವ್ದಾದ್ರು ಒಂದು ವಿಡಿಯೋ ನನಗೆ ಇಷ್ಟ ಆಗಿಲ್ಲ ಅಂದ್ರೆ ಅಫ್ಕೋರ್ಸ್ ನೋಡೋದಿಲ್ಲ. ಸೊ ಇವಾಗ ನಾನ್ ಮಾತ್ರ ವಿಡಿಯೋಸ್ ನೋಡಲ್ಲ, ನನ್ನ ಆಡಿಯನ್ಸ್ ಮಾತ್ರ ನಂದೇ ವಿಡಿಯೋಸ್ ನೋಡ್ಬೇಕು ಅಂದ್ಕೊಳ್ಳೋದು ಅದು ತುಂಬಾ ಸ್ವಾರ್ಥ ಆಗುತ್ತೆ. ಸೊ ನನ್ನ ವಿಡಿಯೋಸ್ ಅಲ್ಲಿ ಕಂಟೆಂಟ್ ಚೆನ್ನಾಗಿದ್ರೆ ಅಫ್ಕೋರ್ಸ್ ನೀವು ಕೂಡ ನೋಡ್ತೀರಾ. ಇಷ್ಟ ಆದ್ರೆ ದಯವಿಟ್ಟು ಇಷ್ಟ ಆದ್ರೆ ನೀವೇ ಲೈಕ್ ಮಾಡ್ತೀರಾ. ಲೈಕ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ. ಮಾಡೋಣ. ಎಷ್ಟಾದ್ರೂ ವ್ಯೂಸ್ ಆಗ್ಲಿ, ಎಷ್ಟಾದ್ರೂ ಸಬ್ಸ್ಕ್ರೈಬರ್ಸ್ ಆಗ್ಲಿ, ಎಷ್ಟಾದ್ರೂ ಲೈಕ್ಸ್ ಅಥವಾ ಶೇರ್ಸ್ ಎಷ್ಟಾದ್ರೂ ಆಗ್ಲಿ, ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇರೋಣ. ಇವತ್ತಿಲ್ಲ ಅಂದ್ರೆ ನಾಳೆನಾದ್ರೂ ಗ್ರೋ ಆಗೇ ಆಗುತ್ತೆ. ಸೊ ಖಂಡಿತ ಜನ ನನ್ನ ಚಾನಲ್ ಕೂಡ ಮೆಚ್ಕೊಳ್ತಾರೆ ಅಂತ ನನಗೆ ನಂಬಿಕೆ ಇದೆ. ಸೊ ಇಷ್ಟ ಹೇಳ್ತಾ, ಸೊ ಯಾರೆಲ್ಲ ಹೊಸ ಚಾನಲ್ಸ್ ಇದ್ದೀರಾ ಎಲ್ಲರೂ ಗ್ರೋ ಆಗಿ ಎಲ್ರಿಗೂ ಒಳ್ಳೇದ್ ಮಾಡಿ, ನೀವು ಕೂಡ ಒಳ್ಳೆತನದಿಂದ ಗ್ರೋ ಆಗಿ ಅಂತ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಹಾಗೆ ಎಲ್ರಿಗೂ ಆಲ್ ದಿ ಬೆಸ್ಟ್ ಫಾರ್ ನ್ಯೂ ಚಾನಲ್ಸ್ ಅಂತ ಹೇಳ್ತೀನಿ. ಚಾನಲ್ಸ್ ಮಾಡೋದು ಅಂತಂದ್ರೆ ನಿಜವಾಗ್ಲೂ ಅಷ್ಟು ಈಸಿ ಮಾತೇ ಅಲ್ಲ. ಸೊ ಎಲ್ಲರೂ ಸ್ಟ್ರಗಲ್ ಪಡ್ತಾನೆ ಇರ್ತೀರಾ. ಒಂದೇ ಸೇರಿ ಹೈ ಸ್ಪೀಡ್ ಅಲ್ಲಿ ಒಂದೇ ಸ್ಟೆಪ್ ಅಲ್ಲೇ ನಾನು ಮೇಲೆ ಹೋಗ್ತೀನಿ ಅಂದ್ರೆ ಅದು ಖಂಡಿತ ಪಾಸಿಬಲ್ ಇಲ್ಲ. ಯಾವ್ದಾದ್ರು ಒಂದು ವಿಡಿಯೋ ಕ್ಲಿಕ್ ಆದ್ರೆ ಹಾಗೆ ಆಗುತ್ತೆ ಅಂತ ಎಲ್ಲ ಹೇಳ್ತಿದ್ದಾರೆ. ನಾನು ಸುಮಾರು ವಿಡಿಯೋಸ್ ಹಾಕಿದೀನಿ. ಸದ್ಯಕ್ಕೆ ಅಂತ ವಿಡಿಯೋ ಯಾವ್ದು ನನಗಿನ್ನು ಕ್ಲಿಕ್ ಆಗಿಲ್ಲ. ಬಟ್ ಸ್ಟಿಲ್ ಐ ಆಮ್ ವೇಟಿಂಗ್ ಫಾರ್ ದಟ್. ಯಾವ ವಿಡಿಯೋ ಕ್ಲಿಕ್ ಆಗುತ್ತೆ ಅಂತ ನೋಡ್ತಾ ಇದೀನಿ. ಬಟ್ ನನ್ನ ಪ್ರಯತ್ನ ನಾನು ಪಡ್ತಾನೆ ಇದೀನಿ. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್ ಫಾರ್ ಎಲ್ಲಾ ಚಾನಲ್ಸ್ಗೂ ಕೂಡ. ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದಾರೆ ಅವ್ರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಕೀಪ್ ಆನ್ ಗ್ರೋಯಿಂಗ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.